ಇಷ್ಟು ದೊಡ್ಡ ಸೈಜ್ ಮೀನು ಯಾವುದೇ ಇದ್ರು ಬಿಲೋ 100 ಇರುತ್ತೆ. ಡಿಸ್ಕೋ ಸೈಜ್ ನೋಡಿ 80 ಪ್ರೋಸೆಸ್ ತೋರಿಸಿದೀವಿ ಯಾವ ತರ ಫ್ರೈ ಮಾಡ್ತಾರೆ ಅಂತ. ಫಸ್ಟಿಗೆ ನಾವು ಪುನರ್ ಪುಳಿ ಚಟ್ನಿ ಟೇಸ್ಟ್ ಮಾಡೋಣ. ಬರೀ ಗಂಜಿ ಈ ಚಟ್ನಿ ಎರಡಿದ್ರೆ ಸಾಕು. ಗ್ಯಾಸಿನ ಎಷ್ಟೇ ಅಭಾವ ಇದ್ರೂ ಕೆಲವೊಂದು ಹೋಟೆಲ್ಗಳಿಗೆ ಅದರ ಬಿಸಿ ತಟ್ಟಲೇ ಇಲ್ಲ. ಯಾಕಂದರೆ ಅವತ್ತಿಂದ ಇವತ್ತಿನವರೆಗೂ ಅವರು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಂದು ಐಟಮ್ಸ್ಗೆ ಮಾತ್ರ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಕೆಲವು ಹೋಟೆಲ್ಗಳಲ್ಲಿ ಈ ಹೋಟೆಲ್ ಕೂಡ ಒಂದು. ನಾವು ಬಂದಿರುವಂಥ ಜಾಗ ಹೋಟೆಲ್ ಮನೋಹರ್ ಬಾಳೆಲೆ ಊಟ. ಫೇಮಸ್ ಆಗಿರುವಂಥ ಫಿಶ್ ತವಾ ಫ್ರೈ, ಚಿಕನ್ ಐಟಮ್ಸ್ ಇದೆ, ಮಟನ್ ಐಟಮ್ಸ್ ಇದೆ. ನಿಮ್ಗೆ ಯಾವ್ದು ಬೇಕು ಅಂತ ಎಲ್ಲ ಐಟಮ್ಸ್ ಸಿಗುವಂತ ಒಂದೇ ಒಂದು ಬಾಳೆಲೆ ಊಟದ ಜಾಗ ಹೋಟೆಲ್ ಮನೋಹರ್. ಅದು ಕೂಡ ಇರೋದು ಬಿಕನಕಟ್ಟೆಯಲ್ಲಿ. ಬಿಕನಕಟ್ಟೆ ದೋಹಾ ಬಜಾರ್ ಅಂತ ಇದೆ. ದೋಹಾ ಬಜಾರ್ ನ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ಇದೆ. ಇದೇ ಮನೋಹರ್ ಹೋಟೆಲ್ಗೆ ಹೋಗೋ ಜಾಗ. ತುಂಬಾ ಹಳೆಯದಾದ ಹೋಟೆಲ್, ಸುಮಾರು 20 ವರ್ಷ ಹಳೆಯ ಹೋಟೆಲ್. ಹಾಗೇನೆ ಇವರ ಸ್ಪೆಷಲ್ ಏನಂದ್ರೆ ಪುನರ್ಪುಳಿ ಅಂದ್ರೆ ಕೋಕಂ, ಅದರ ಚಟ್ನಿ ಕೊಡ್ತಾರೆ. ನಿಮಗೆ ಮಂಗಳೂರಲ್ಲಿ ಎಷ್ಟು ಬಿಸಿ ಇದೆ ಅಂತ ಗೊತ್ತು. ಬಾಡಿನ ತಂಪ್ ಮಾಡೋದಕ್ಕೆ ಆ ಕೋಕಂ ಸಹಾಯ ಮಾಡುತ್ತೆ. ಆ ಚಟ್ನಿ ಕೂಡ ತಿನ್ಬೇಕು ಅಂತ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಹೋಟೆಲ್ ಮನೋಹರ್. ಬನ್ನಿ. ಫೈನಲಿ ನಮ್ಮ ಬಾಳೆಲೆ ರೆಡಿ ಆಗಿದೆ. ಊಟಕ್ಕೆ 50 ರುಪೀಸು. ರೀಸೆಂಟ್ಲಿ ಒಂದು 10 ಡೇಸ್ ಆಯಿತು, ಅಲ್ಲಿ ತನಕ 40 ರುಪೀಸ್ ಇತ್ತು. ಇವಾಗ ಆನ್ ಗೋಯಿಂಗ್ ಕ್ರೈಸಿಸಿಂದಾಗಿ ಇವಾಗ ಊಟಕ್ಕೆ 50 ರುಪೀಸ್ ಮಾಡಿದ್ದಾರೆ. ವಿಚ್ ಈಸ್ ನಾಟ್ ಇದು ಅಂತ ಹೇಳ್ತೀನಿ, ಕಾಸ್ಟ್ಲಿ ಅಂತ ಹೇಳ್ತೀನಿ. ಬಾಳೆ ಎಲೆಯಲ್ಲಿ ನಮಗೆ ಬೇಕಾದಷ್ಟು ರೈಸು, ಆಮೇಲೆ ಮೀನು ಸಾರು ಕೊಟ್ಟಿದ್ದಾರೆ. ಮೀನು ಸಾರಲ್ಲಿ ಒಂದು 2 ಪೀಸ್ ಇದೆ. ಹಾಗೆಯೇ ಕ್ಯಾಬೇಜ್ ಪಲ್ಯ, ಎಟ್ಟಿ ಪುಡಿ ಚಟ್ನಿ ಅಂದರೆ ಸಿಗಡಿ ಚಟ್ನಿ, ಬಿಂಬುಳಿ ಉಪ್ಪಿನಕಾಯಿ ನಮ್ಮ ಫೇವ್ರೇಟ್ ಅದು. ಹಾಗೆಯೇ ಸ್ಪೆಷಲಿ ಪುನರ್ಪುಳಿ ಅಂದರೆ ಕೋಕಮ್ ಅಂತಲೂ ಹೇಳ್ತಾರೆ, ಅದರದ್ದು ಚಟ್ನಿ ಇದೆ. ಇದನ್ನೆಲ್ಲನೂ ಟೇಸ್ಟ್ ಮಾಡೋಣ. ಹಾಗೆಯೇ ನಾನು ಕೂತ್ಕೊಂಡಿದ್ದು ಎಕ್ಸಾಕ್ಟ್ಲಿ ನಾನು ಕಾರ್ನರ್ ಕೂತ್ಕೊಂಡಿದ್ದೆ. ಯಾಕಂದರೆ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಇದೆ. ಹಾಗೆಯೇ ಪ್ಲಸ್ ಒಳ್ಳೆ ಗಾಳಿ ಬರ್ತಾ ಇದೆ. ಫ್ಯಾನ್ ಇದೆ, ಆದರೂ ನಾನು ಫ್ಯಾನ್ ಹಾಕಲಿಲ್ಲ. ಸೊ ಫಸ್ಟಿಗೆ ನಾವು ಈ ಪುನರ್ಪುಳಿ ಚಟ್ನಿ ಟೇಸ್ಟ್ ಮಾಡೋಣ. ಇಮಿಡಿಯೇಟ್ಲಿ ಆ ಒಂದು ಟ್ಯಾಂಗಿನೆಸ್, ಹಾಗೆಯೇ ಆ ಖಾರ, ಉಪ್ಪು ಎಲ್ಲನೂ ಮಿಕ್ಸ್ ಆಗಿ ಒಂದು ಒಳ್ಳೆ ಮಜವಾಗಿರುವಂಥ ಟೇಸ್ಟು. ಗಂಜಿಗೆ ಹೇಳಿ ಮಾಡಿಸಿರುವಂಥ ಒಂದು ಡಿಶ್ ಅದು. ಬರೀ ಗಂಜಿ ಈ ಚಟ್ನಿ ಎರಡಿದ್ರೆ ಸಾಕು. ಆಬ್ವಿಯಸ್ಲಿ ಕ್ಯಾಬೇಜ್ ಪಲ್ಯ ಇದೆ, ಕ್ಯಾಬೇಜ್ ಪಲ್ಯ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಎಟ್ಟಿ ಪುಡಿ ಚಟ್ನಿ. ಮಂಗಳೂರು ಉಡುಪಿಯವರ ಪಂಚಪ್ರಾಣ ಎಟ್ಟಿ ಪುಡಿ ಚಟ್ನಿ. ನನಗೆ ಈ 50 ರುಪೀಸ್ ಈ ಏನು ಬಾಳೆ ಎಲೆ ಊಟ ತುಂಬಾ ವರ್ತ್ ಅಂತ ಅನಿಸ್ತದೆ. ಯಾಕಂದರೆ ಚಟ್ನಿ, ಪಲ್ಯ, ಹಾಗೆಯೇ ಎಟ್ಟಿ ಪುಡಿ ಚಟ್ನಿ, ಉಪ್ಪಿನಕಾಯಿ, ರೈಸು, ಹಾಗೆಯೇ ಮೀನು ಸಾರು, ಬೂತಾಯಿ ಗ್ರೇವಿ. ಇದು ಸುಮಾರು ನನಗೆ 4 ಪೀಸು ಬೂತಾಯಿ ಹಾಕಿದ್ದಾರೆ. ಆ ಬೂತಾಯಿನ ಹಾಗೆಯೇ ಮಿಕ್ಸ್ ಮಾಡಿ ತುಂಬಾ ಮೈಲ್ಡ್ ಆಗಿದೆ ಗ್ರೇವಿ, ಜಾಸ್ತಿ ಸ್ಪೈಸಿ ಇಲ್ಲ. ಗ್ರೇವಿನ ಹಾಗೆಯೇ ಕುಡಿಬೋದು, ಅಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್, ಅದ್ಭುತ. ಇವಾಗ ಇದನ್ನೆಲ್ಲ ಖಾಲಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಫಿಶ್ ಕಡೆ ಹೋಗೋಣ. ಮೊದಲಿಗೆ ಬಂದಿರೋದು ಎಟ್ಟಿ. ಸೊ ಎಟ್ಟಿ ಕಂಪ್ಲೀಟ್ಲಿ ಪ್ರೋಸೆಸ್ ತೋರಿಸಿದ್ದೀವಿ ಯಾವ ಥರ ಫ್ರೈ ಮಾಡ್ತಾರೆ ಅಂತ. ಅದನ್ನು ಮೊದಲು ಸ್ವಲ್ಪ ಡೀಪ್ ಫ್ರೈ, ಶಾಲೋ ಫ್ರೈ ಅಂತಲೇ ಹೇಳ್ಬೋದು ಮಾಡಿ, ಆಮೇಲೆ ಈ ಕಡೆ ತವಾದಲ್ಲಿ ಮಸಾಲ ಹಾಕಿ, ಮಸಾಲದ ಮೇಲೆ ಕರಿಬೇವು ಸೊಪ್ಪು ಹಾಕಿ ಒಂದು ಒಳ್ಳೆ ಟಾಸ್ ಕೊಡ್ತಾರೆ. ಆ ಪ್ರಿಪರೇಷನ್ನೇ ಅದ್ಭುತವಾಗಿತ್ತು. ಎಟ್ಟಿ ಸೈಜ್ ಚೆನ್ನಾಗಿದೆ. ಪ್ರೈಸ್ ಬಂದು 120 ರುಪೀಸ್. ಅದರಲ್ಲಿ 15 to 16 ಪೀಸಸ್ ಎಟ್ಟಿ ಇರುತ್ತೆ. ಸೀಸನಲ್ ರೇಟ್ ಇದು. ಇವತ್ತು 120 ಇದೆ. ಎಟ್ಟಿ ರೇಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಟ್ಟಿ ಆ ಒಂದು ಆ ಫ್ಲೆಶಲ್ಲಿರೋ ಸ್ವೀಟ್ನೆಸ್ಸು ವಿತ್ ಆ ಒಂದು ಸ್ಪೈಸ್ ಎರಡು ಮಿಕ್ಸ್ ಆಗಿ ಆ ಫ್ಯೂಷನ್ ಚೆನ್ನಾಗಿದೆ. ಎಟ್ಟಿ ಮಾಂಸ ನಿಮಗೆ ಗೊತ್ತೇ ಇದೆ, ಪ್ರಾನ್ಸು ಫ್ರೈ ಆದಮೇಲೆ ಸ್ವಲ್ಪ ಹಾರ್ಡ್ ಆಗುತ್ತೆ, ಆ ಕ್ರಂಚಿನೆಸ್ ಸಿಗ್ತಾ ಇದೆ. ಸೊ ಅಲ್ಲಿಗೆ ಇನಫ್ ಟಾಕಿಂಗ್ ಅಂತ ಡೈರೆಕ್ಟ್ ನಾವು ಹೋಗ್ತಾ ಇರೋದು
ಡಿಸ್ಕೋ ನೋಡಿ, ಸೈಜ್ ನೋಡಿ ಎಷ್ಟು ದೊಡ್ಡ ಸೈಜ್ ಅಂತ, ನನ್ನ ಅಂಗೈಗಿಂತ ದೊಡ್ಡದಾಗಿದೆ. ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ಡಿಸ್ಕೋ ಎಲ್ಲ ಕಡೆ ಸಿಗುತ್ತೆ, ತವಾ ಫ್ರೈ ಎಲ್ಲ ಕಡೆ ಸಿಗುತ್ತೆ, ಆದರೆ ಈ ಸೈಜ್ ಡಿಸ್ಕೋಗೆ ಬರೀ 90 ರೂಪೀಸ್. ಹೌದು, ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ಅಂಜಲ್ ಮಾಂಜಿ ಬಿಟ್ಟು ಬೇರೆ ಯಾವುದೇ ಮೀನು, ಇಷ್ಟು ದೊಡ್ಡ ಸೈಜ್ ಮೀನು ಯಾವುದೇ ಇದ್ರೂ ಬಿಲೋ 100 ಇರುತ್ತೆ ಇವರ ರೇಟು. ಅದು ನಮಗೆ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ನಾವು ಓಡಾಡಿ ಬಂದಿದ್ದೇವೆ. ಇದು ಬಿಕನಗಟ್ಟೆಯಲ್ಲಿ ನಮ್ಮ 4ನೇ ವೀಡಿಯೋ. ಬಿಕನಗಟ್ಟೆಯಲ್ಲಿ ಮಾಡಿರೋ ಎಲ್ಲ ವೀಡಿಯೋನು ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಓಡ್ತಾ ಇದೆ. ಈ ಸಲ ವೀಡಿಯೋ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡೋಣ. ಹಾಗೆಯೇ ಓವರ್ ಟು ಡಿಸ್ಕೋದು ದಿ ಬೆಸ್ಟ್ ಪಾರ್ಟ್ ಬರೋದು ಈ ಕಡೆ. ಅದನ್ನು ತೆಗೆಯೋ ಸ್ಟೈಲು ಈ ಥರ ಇರಬೇಕು. ನೋಡಿ, ಡಿಸ್ಕೋ ಇವಾಗ ರೀಸೆಂಟ್ ಒಂದು 2-3 ಇಯರ್ಸಿಂದ ಮಂಗಳೂರಲ್ಲಿ ತುಂಬಾ ಫೇಮಸ್. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ಫೇಮಸ್ ಅಂತ. ಮಾಂಸ ಜಾಸ್ತಿ, ಪ್ರೈಸ್ ಕಡಿಮೆ, ಹಾಗೆಯೇ ಈಸಿಲಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಈ ಮುಳ್ಳು ಅಂಥ ಒಂದು ಜಾಸ್ತಿ ಏನು ಚುಚ್ಚುವಂಥ ಮುಳ್ಳಲ್ಲ, ಸಿಮಿಲರ್ ಟು ಬಂಗುಡೆ, ಬಟ್ ಇದರ ಮುಳ್ಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಊಟ ಕೊಡುವಾಗ ತುಂಬಾ ಈಸಿ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಡಿಸ್ಕೋ ಟೇಸ್ಟ್ ಮಾಡುವಂಥ ಸಮಯ ಫ್ರೆಶ್ ಆಗಿದೆ. ಮಸಾಲೆ ಬಗ್ಗೆ ಖಂಡಿತ ಹೇಳಬೇಕು, ಜಾಸ್ತಿ ಸ್ಪೈಸಿ ಅಲ್ಲ, ಫ್ಲೇವರ್ಫುಲ್ ಆಗಿದೆ. ಆ ಮಸಾಲ ಕೋಟಿಂಗ್ ಅನ್ನುವಲ್ಲ, ಸಿಂಪಲ್ ಕೋಟಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಏನಂದರೆ ಆ ಮಸಾಲ ಆಮೇಲೆ ಆ ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಸಿಂಪಲ್ ಆಗಿ ತವಾ ಫ್ರೈ ಮಾಡಿಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಗ್ಬೋದು ನಿಮಗೂ ಅಷ್ಟೇ. ಡಿಸ್ಕೋ ಆಮೇಲೆ ಮುರು ಇದೆ, ಇವತ್ತು ಬಂಗುಡೆ ಇದೆ, ಬಟ್ ನಾವು ಸ್ಪೆಷಲಿ ಡಿಸ್ಕೋ ಆರ್ಡರ್ ಮಾಡಿರೋದು. ಅದರ ಸೈಜ್ ನೋಡಿ. ಓಕೆ, ಇವಾಗ ನಮ್ಮ ಸೀ ಫುಡ್ ಮುಗಿತು. ಇವಾಗ ಈ ಕಡೆ ಇನ್ನೊಂದು ಸ್ಪೆಷಲ್ ಐಟಮ್ ಬರೋಣ, ಮಟನ್ ಮಸಾಲ. ಆಮೇಲೆ ಇಲ್ಲಿ ಬೋಟಿ ಸಿಗುತ್ತೆ, ಹಾಗೆಯೇ ಮಟನ್ ತಲೆ ಮಾಂಸ ಸಿಗುತ್ತೆ. ನಾವು ಇವತ್ತು ಮಟನ್ ಮಸಾಲ ಟ್ರೈ ಮಾಡಬೇಕು ಅಂತಿದ್ದೆ. ತುಂಬ ದಿನ ಆಗಿತ್ತು ಮಟನ್ ಮಸಾಲ ತಿಂದೆ, ಹಾಗಾಗಿ ಮಟನ್ ಮಸಾಲ ಯಾವ ಥರ ಇದೆ ಅಂತ ನೋಡೋಣ. ಒಂದು ಪೀಸ್ ತಗೊಂಡೆ ನೋಡಿ, ಕೈಯಲ್ಲೇ ಅದರ ಮೀಟ್ ಓಪನ್ ಆಗ್ತಿದೆ. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಫಾಲಿಂಗ್ ಅಪಾರ್ಟ್. ಗ್ರೇವಿ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ. ಮಟನ್ ತುಂಬಾ ಟೆಂಡರ್ ಆಗಿದೆ. ಎಷ್ಟು ಕರೆಕ್ಟಾಗಿ ಬೇಯಿಸಿದ್ದಾರೆ ಅಂದರೆ ಬಾಯಿಗಿಟ್ಟ ತಕ್ಷಣ ಕರಗೋಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಮಟನ್ ಮಸಾಲ ನಾನು ಜಾಸ್ತಿಯಾಗಿ ಹೋಟ್ಲಲ್ಲಿ ತುಂಬಾ ಕಡಿಮೆ ಕೇಳಿದ್ದು. ಬೋಟಿ ಸಿಗುತ್ತೆ, ಆಮೇಲೆ ತಲೆ ಮಾಂಸ ಸಿಗುತ್ತೆ, ಮಟನ್ ಮಸಾಲ ಸಿಗೋದು ತುಂಬಾ ಕಮ್ಮಿ. ಆಬ್ವಿಯಸ್ಲಿ ಮನೋಹರ್ ಹೋಟೆಲೇ ಸ್ಪೆಷಲ್, ಹಾಗೇ ಸ್ಪೆಷಲ್ ಡಿಶ್ಶು ತಿನ್ನುವಂಥ ಒಂದು ಭಾಗ್ಯ ಸಿಕ್ಕಿದೆ. ಮಟನ್ ಈಸ್ ಟಾಪ್ ನಾಚ್. ಮಟನ್ಗೂ ಅಷ್ಟೇ 120 ರೂಪೀಸು. ಇದು ನಾವು ಬೇಕು ಅಂತಲೇ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಿದ್ದೀವಿ, ಕ್ವಾಂಟಿಟಿ ಇನ್ನೂ ಜಾಸ್ತಿ ಹಾಕ್ತಾರೆ ಅವರು. ಅಲ್ಲಿಂದ ಡೈರೆಕ್ಟು ನಾವು ಹೋಗ್ತಾ ಇರೋದು ಬೈ ಸುಕ್ಕ ಅಂದರೆ ಚಿಕನ್ ಹಾಫ್ ಏನಿದೆ ಅದರ ಅರ್ಧ ಬೈ ಸುಕ್ಕ, ಕ್ವಾರ್ಟರ್ ಪೋರ್ಷನ್. ಆದರೆ ಸ್ಪೆಷಾಲಿಟಿ ಇದು ಟೈಸನ್ ಸುಕ್ಕ. ಒಂದು ಒಳ್ಳೆ ಪೀಸು. ಟೈಸನ್ ಚಿಕನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಗೊತ್ತಿದೆ, ಟೈಸನ್ ಚಿಕನ್ ಗಟ್ಟಿ, ಹಾಗೆ ಅದನ್ನು ತೆಗೆಯೋದಕ್ಕೆ ಟೈಮ್ ಬೇಕು. ಅರ್ಧ ಪೀಸ್ ತಿಂದಿದ್ದೀನಿ, ಇನ್ನು ಉಳಿದಿರೋ ಪೀಸನ್ನು ಖಾಲಿ ಮಾಡಬೇಕು. 45 ರೂಪೀಸ್ಗೆ ವರ್ತ್. ಯಾಕಂದರೆ ಟೈಸನ್ ಸುಕ್ಕ ಸಿಗೋಲ್ಲ, ಅದು ಬೈ ಸುಕ್ಕ ನಮ್ಮ ಬ್ರಾಯ್ಲರ್ ಚಿಕನ್ ಸಿಗುತ್ತೆ, 40 to 50 ರೇಂಜಲ್ಲಿರುತ್ತೆ. ಟೈಸನ್ ಸುಕ್ಕ ನಮಗೆ 45 ರೂಪೀಸ್ಗೆ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀವಿ. ಕೊನೆಗೆ ಟ್ರೈ ಮಾಡಲಿಕ್ಕೆ ಇರೋದು ಮಜ್ಜಿಗೆ ಮಾತ್ರ. ಊಟದ ಕೊನೆಯಲ್ಲಿ ನಮಗೊಂದು ಮಜ್ಜಿಗೆ, ಅದು ಮಸಾಲ ಮಜ್ಜಿಗೆ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಅಷ್ಟು ಮಸಾಲೆನ ಬರೀ ನಮ್ಮ ಹೊಟ್ಟೆ ಮಾತ್ರ ಅಲ್ಲ, ಈ ಮಜ್ಜಿಗೆ ಕೂಡ ಹೆಲ್ಪ್ ಮಾಡುತ್ತೆ ಕರಗಿಸೋದಕ್ಕೆ. ಸೊ ಮನೆಯಲ್ಲೇ ಮಾಡಿರುವಂಥ ಮಜ್ಜಿಗೆ ಅದ್ಭುತ ಆಗಿದೆ. ಇವರು ಇಲ್ಲೇ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಹಾಗೆಯೇ ಹೋಟೆಲ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಸುಮಾರು 20 ವರ್ಷ ಹಳೆ ಹೋಟೆಲು, ಹಳೆ ಸೆಟಪ್ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿನೋವೇಷನ್ ಆಗ್ಬೋದು. ಇವಾಗಲೂ ಅವರು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಹಾಗಾಗಿ ಇವಾಗಲೂ ಈ ಗ್ಯಾಸ್ ಕ್ರೈಸಿಸ್ ಇದ್ದಾಗಲೂ ಇವ್ರಿಗೇನು ಅಷ್ಟೊಂದು ಇಫೆಕ್ಟ್ ಆಗಿಲ್ಲ. ಫಿಶ್ ಫ್ರೈ ಮಾತ್ರ ಗ್ಯಾಸಲ್ಲಿ ಮಾಡ್ತಾರೆ, ಬೇರೆ A to Z ಇವರು ಸೌದೆ ಒಲೆಯಲ್ಲೇ ಮಾಡೋದು. ಹಾಗಾಗಿ ಆ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಆಗ್ತಾ ಇದೆ. ಸೊ ನೋಡಿದ್ರಲ್ಲ ಹೋಟೆಲ್ ಮನೋಹರ್ ಬಾಳೆಲೆ ಊಟದಲ್ಲಿ ಏನೇನು ಸ್ಪೆಷಲ್ ಇದೆ ಅಂತ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನ ತೋರಿಸಿದ್ದೀನಿ, ಇನ್ನೂ ಸುಮಾರಷ್ಟು ಐಟಮ್ಸ್ ಇದೆ. ಅದನ್ನೆಲ್ಲ ತಿನ್ನಬೇಕು ಅಂದರೆ ನೀವು ಈ ಜಾಗಕ್ಕೆ ಬರಲೇಬೇಕು. ಇದರ ಎಕ್ಸಾಕ್ಟ್ ಲೊಕೇಶನ್ ನಂತೂರಿಂದ ಬಿಕರ್ನಕಟ್ಟೆ ಬರೋವಾಗ ರೈಟ್ ಸೈಡಲ್ಲಿ ದೋಹಾ ಬಜಾರ್ ಅಂತಿದೆ, ಅದರ ಪಕ್ಕದಲ್ಲೇ ಇರುವಂಥದ್ದು ಮನೋಹರ್ ಬಾಳೆಲೆ ಊಟ.
ಸೊ ಪ್ರೈಸಸ್ ಎಲ್ಲ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಂಪಾಗಿ ಚಿಲ್ಲಾಗಿರುವಂಥ ಜಾಗ, ಹಾಗಾಗಿ ಆದಷ್ಟು ಬೇಗ ಈ ಜಾಗಕ್ಕೆ ಬಂದು ಊಟ ಮಾಡಿ. ಆಮೇಲೆ ನೀವೇ ಈ ವಿಡಿಯೋನ ಫುಡಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಾ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಹಾಗೆಯೇ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.